ಹಾಯ್ ಹಲೋ ಎಲ್ಲರಿಗೂ ನಮ್ಮ ಬೆಂಗಳೂರು ಡೇಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನನ್ನ ಬರ್ಡೇ ದಿನ ಹೇಗಿತ್ತು ಅಂತ ನಿಮ್ಮೆಲ್ಲರ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನೀವೇ ನೋಡ್ತಿರೋ ಹಾಗೆ ರಾತ್ರಿ 12 ಗಂಟೆಗೆ ನನ್ನ ಹಸ್ಬೆಂಡ್ ಪಿಜ್ಜಾ ತರಿಸಿದ್ರು. ಸೊ ಅಲ್ಲಿಂದ ಸ್ಟಾರ್ಟ್ ಆಯಿತು ನನ್ನ ಡೇ. ಅದಾದಮೇಲೆ ಎಲ್ಲರೂ ವಿಶ್ ಮಾಡಿದ್ರು. ಎಲ್ಲರೂ ವಿಶಸ್ ತಗೊಂಡು ರಾತ್ರಿ ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದು ದೇವರಿಗೆ ಮನೆ ದೇವರಿಗೆಲ್ಲ ಪೂಜೆ ಮಾಡಿ, ನಾನೊಂದು ಸ್ಕೂಲಲ್ಲಿ ಟೀಚರ್ ಆಗಿ ವರ್ಕ್ ಮಾಡ್ತಿದ್ದೀನಿ. ಸೊ ಈ ಚಾಕ್ಲೇಟು ಸ್ವೀಟು ಎಲ್ಲ ಕೊಡೋದ್ರ ಬದಲಿಗೆ ಮಕ್ಕಳಿಗೆ ಪೆನ್ಸಿಲ್ಲು, ಪೆನ್ನು, ಎರೇಸರು, ಶಾರ್ಪ್ನರು ಈ ಥರ ಏನಾದರೂ ಕೊಟ್ಟರೆ ಅವ್ರಿಗೆ ಯೂಸ್ ಆಗುತ್ತೆ ಅಂತ ಅನ್ನಿಸ್ತು. ಸೊ ನನ್ನ ಹಸ್ಬೆಂಡು ಸಪೋರ್ಟ್ ಮಾಡಿದ್ರು. ಸೊ ಅದನ್ನೆಲ್ಲ ನೀಟಾಗಿ ತೊಗೊಂಡು ಬಂದು ಪ್ಯಾಕ್ ಮಾಡಿ ಇಟ್ಕೊಂಡಿದ್ವಿ. ನೆಕ್ಸ್ಟ್ ಡೇ ಸ್ಕೂಲಿಗೆ ತೊಗೊಂಡೋಗಿ ಮಕ್ಕಳಿಗೆ ಸರ್ಪ್ರೈಸ್ ಮಾಡೋಣ ಅಂದರೆ ನನಗೆ ಸರ್ಪ್ರೈಸ್ ಆಗೋಯ್ತು. ಎಲ್ಲ ಕ್ಲಾಸಲ್ಲೂ ಕೇಕ್ ತೊಗೊಂಬಂದ್ಬಿಟ್ಟಿದ್ದಾರೆ. ನಾನು ಯಾವತ್ತೂ ಈ ಥರ ಎಲ್ಲ ಸ್ಕೂಲಲ್ಲಿ ಬರ್ಡೇ ಸೆಲೆಬ್ರೇಟ್ ಮಾಡಿರಲಿಲ್ಲ. ಹೇಳಬೇಕು ಅಂದರೆ ಸ್ಕೂಲಲ್ಲಿ ಟೀಚಿಂಗ್ ಮಾಡ್ತಿರೋದಿದೆ ಫಸ್ಟ್ ಟೈಮ್ ಅಂದರೂ ಮಕ್ಕಳೆಲ್ಲ ತುಂಬ ಎಫರ್ಟ್ ಹಾಕಿ ನನಗೆ ಈ ಸರ್ಪ್ರೈಸ್ ಕೊಟ್ಟರು. ನಂಗೆ ತುಂಬ ಖುಷಿ ಆಯಿತು ಆ್ಯಂಡ್ ಅವರು ತುಂಬ ಎಂಜಾಯ್ ಮಾಡಿದ್ರು. ಅದಾದಮೇಲೆ ಈ ಗಿಫ್ಟ್ ಬಗ್ಗೆ ನಿಮಗೆ ಹೇಳಲೇಬೇಕು. ದಿಸ್ ಇಸ್ ದ ಬೆಸ್ಟ್ ಗಿಫ್ಟ್ ಐ ಗಾಟ್. ಸೊ ಇದೇನು ನೋಡ್ತಿದ್ದೀರಾ ನೀವು, ರಿಯಲ್ ಪರ್ಲ್, ಲವ್ ಪರ್ಲ್ ಅನ್ನೋ ಶಾಪಿಂದ ತರಿಸಿದ್ದಾರೆ ಇದನ್ನು. ಅದೇನಿದೆ ಕಪ್ಪೆ ಚಿಪ್ ಒಳಗಡೆ ಮುತ್ತಿರುತ್ತೆ ಅಂತ ಹೇಳ್ತಾರಲ್ಲ, ಅದನ್ನು ರಿಯಲ್ ಆಗಿ ಕೈಯಲ್ಲಿ ಹಿಡ್ದಿದ್ದು ಫೀಲ್ ಆಯಿತು ನನಗೆ. ಆ ಮುತ್ತು ನೋಡಿ, ಅದನ್ನ ಎಷ್ಟು ಕಷ್ಟಪಟ್ಟು ಓಪನ್ ಮಾಡಿದೆ. ಅದಾದಮೇಲೆ ಆ ಮುತ್ತು ನೋಡಿದಾಗ ಅಷ್ಟೇ ಖುಷಿ ಆಯಿತು. ತುಂಬ ಚೆನ್ನಾಗಿತ್ತು. ಅದನ್ನು ಪೆಂಡೆಂಟ್ ಒಳಗಡೆ ಫಿಕ್ಸ್ ಮಾಡಿಕೊಂಡು ವಿಯರ್ ಮಾಡಬೇಕಿತ್ತು. ಗೈಡ್ಲೈನ್ಸ್ ಎಲ್ಲ ಬಾಕ್ಸ್ ಮೇಲೇ ಕೊಟ್ಟಿದ್ರು. ವಿಯರ್ ಮಾಡಿದಾಗ ಇಷ್ಟು ಸೂಪರಾಗಿ ಕಾಣಿಸ್ತಿತ್ತು ನನಗೆ. ಅದಾದಮೇಲೆ ನನ್ನ ಫ್ರೆಂಡ್ಸು ಕೇಕ್ ಆರ್ಡ್ರ್ ಮಾಡಿದರು. ಅದನ್ನು ಕಟ್ ಮಾಡಿ ಅವ್ರ ಜೊತೆ ವಿಡಿಯೋ ಕಾಲಲ್ಲೆಲ್ಲ ಮಾತಾಡಿ, ಅದಾದಮೇಲೆ ಫ್ಲಿಪ್ಕಾರ್ಟಿನ ಒಂದಿಷ್ಟು ಆರ್ಡರ್ಸ್ ಮಾಡಿದ್ವಿ. ಸೊ ಫಸ್ಟ್ ನೀವು ನೋಡ್ತಿರೋದು ಹೆಲ್ಮೆಟ್ಟು. ಸೊ ನನ್ನ ಮಗನಿಗೆ ಅಂತ ಆರ್ಡ್ರ್ ಮಾಡಿದ್ದು, ಬಟ್ ನೋಡಿದ್ರೆ ನನ್ನ ಸೈಜ್ ಇತ್ತು. ನಾನೇ ಎಕ್ಸೆಸ್ ಸೈಜಲ್ಲಿದ್ದೀನೋ ಅಥವಾ ಅವರೇ ದೊಡ್ಡ ಸೈಜ್ ಕಳಿಸಿದಾರೋ ಒಂದು ಗೊತ್ತಾಗಲಿಲ್ಲ. ಬಟ್ ವಿ ಆರ್ ಹ್ಯಾಪಿ ಅಬೌಟ್ ದ ಹೆಲ್ಮೆಟ್ ಬಿಕಾಸ್ ಹೆಲ್ಮೆಟ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಹೆಲ್ಮೆಟ್ ತುಂಬ ಚೆನ್ನಾಗಿತ್ತು. ಸೊ ನಮ್ಮಪ್ಪ ಯಾವಾಗಲೂ ನನ್ನ ಬರ್ತ್ಡೇಗೆ ಅದು ಇದು ಅಂತ ಗಿಫ್ಟ್ ಕೊಡ್ತಿದ್ರು. ಈ ಸಲ ಅಮೌಂಟ್ ಕಳಿಸ್ಬಿಟ್ಟಿದ್ರು, ನಿಂಗೆ ಏನು ಬೇಕು ಅದನ್ನು ನೀನು ತಗೋ ಅಂತ. ತಂದೆ ಅಂದ್ರೇ ಹಂಗಲ್ವಾ, ಮಕ್ಕಳಿಗೆ ಯಾವಾಗಲೂ ಕೊಡೋದ್ರಲ್ಲೇ ಇರ್ತಾರೆ. ಅವ್ರಿಗೇನು, ಮಕ್ಕಳು ಯಾವಾಗಲೂ ಖುಷಿಯಾಗಿರಬೇಕು ಅಂತ ಇಷ್ಟಪಡ್ತಾರೆ. ಸೊ ಇದೇನು ನೋಡ್ತಿದ್ರೆ, ಇದು ಇನ್ನೊಂದು ಫ್ಲಿಪ್ಕಾರ್ಟಲ್ಲಿ ನನ್ನ ಹಸ್ಬೆಂಡಿನ ಬರ್ಡೇನೂ ಇದೇ ಮಂತಿದ್ದು. ಸೊ ನನ್ನ ಹಸ್ಬೆಂಡಿಗೆ ಅಂತ ಆರ್ಡ್ರ್ ಮಾಡಿದ್ದಿದ್ದು. ಅವ್ರಿಗೂ ಇದು ತುಂಬ ಇಷ್ಟ ಆಯಿತು. ಸ್ಯಾಟಿನ್ ಕ್ಲಾತಲ್ಲಿ ಡ್ರೆಸ್ನ ಆರ್ಡ್ರ್ ಮಾಡಿದ್ದೆ ಬಿಕಾಸ್ ಸ್ಯಾಟಿನ್ ಕ್ಲಾತ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಅವ್ರು ಹಾಕಿ ನೋಡಿದ್ರು, ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಅವ್ರ ಔಟ್ಫಿಟ್ ವಿಡಿಯೋನ ನಾನು ಅವ್ರ ಬರ್ಡೇ ದಿನನೇ ಹಾಕ್ತೀನಿ. ಇನ್ ಕೇಸ್ ನಿಮ್ಗೆ ಏನಾದರೂ ಈ ಪ್ರಾಡಕ್ಟ್ ಲಿಂಕ್ ಬೇಕಂದರೆ ನೀವು ನನಗೆ ಡ್ಯಾಮ್ ಮಾಡಿ, ಇಲ್ಲಾಂದರೆ ಕಮೆಂಟ್ ಹಾಕಿ. ಓಕೆ, ಇದು ಇದರ ಮೆಟೀರಿಯಲಿನ ಔಟ್ಲುಕ್ ತುಂಬ ಚೆನ್ನಾಗಿತ್ತು. ಪ್ಯಾಂಟ್ ಕ್ವಾಲಿಟಿ ಆಗಲಿ, ಶರ್ಟ್ ಕ್ವಾಲಿಟಿ ಆಗಲಿ ತುಂಬ ಚೆನ್ನಾಗಿತ್ತು. ನನಗೆ ಬರ್ಡೇ ಅಂದರೆ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ ಯಾವಾಗಲೂ. ಏನಕ್ಕೆ ಅಂದರೆ ಸಣ್ಣ ವಯಸ್ಸಿಂದನೂ ನಮ್ಮಪ್ಪ ನಂಗೆ ಹಾಗೆ ಬೆಳೆಸಿರೋದು. ನನ್ನ ಬರ್ಡೇನ ಫುಲ್ ಫೆಸ್ಟಿವಲ್ ಥರ ಸೆಲೆಬ್ರೇಟ್ ಮಾಡ್ತಿದ್ರು. ಎಲ್ಲರೂ ಮನೆಗೆ ಕರೀತಿದ್ರು. ನನ್ನ ಬರ್ಡೇ ದಿನ ಆಲ್ಮೋಸ್ಟ್ ಆಲ್ ನಾನ್ ವೆಜ್ಜೇ ಇರ್ತಿತ್ತು. ಎಲ್ಲರೂ ಮನೆಗೆ ಕರೀತಿದ್ವು. ಸೊ ಸಣ್ಣೋಳಿದ್ದಾಗಿಂದನೂ ಬರ್ಡೇ ಅಂದರೆ ಒಂಥರ ತುಂಬ ಖುಷಿ ನನಗೆ. ಸೊ ನಮ್ಮಪ್ಪ ಇವಾಗಲೂ ನನ್ನ ಆ ಸೆಲೆಬ್ರೇಷನ್ನ ಈಗಲೂ ಕಾಪಾಡ್ಕೊಂಡು ಬಂದಿದ್ದಾರೆ. ನನ್ನ ಬರ್ಡೇನ ಯಾವಾಗಲೂ ಅವ್ರ ಕೈಯಲ್ಲಿ ಆದಷ್ಟು ಸ್ಪೆಷಲ್ ಮಾಡ್ತಾರೆ. ಈ ಸಲ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ. ಸೊ ನಾವು ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನಕ್ಕೆ ಹೋಗಿ ನಮ್ಮನೆ ಹತ್ರನೇ ಕಾಶಿ ವಿಶ್ವನಾಥ ದೇವಸ್ಥಾನ ಇತ್ತು. ಸೊ ಆ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡು ದೇವರ ಆಶೀರ್ವಾದ ಪಡ್ಕೊಂಡು ಆಮೇಲೆ ನಾವು ಹೋಗಿದ್ದು 1947 ಅನ್ನೋ ರೆಸ್ಟೋರೆಂಟ್ಗೆ. ಸೊ ಇವ್ರು ಸುಮಾರು ಬ್ರಾಂಚಸ್ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಲ್ಲಿದೆ. ಸೊ ಈಗ ವೈಟ್ ಫೀಲ್ಡಲ್ಲಿ ಓಪನ್ ಮಾಡಿದ್ರು. ಸೊ ಹಾಗಾಗಿ ಓಪನಿಂಗ್ ಆಫರ್ ಇಟ್ಟಿದ್ರು. ದಟ್ ಈಸ್ $499 ಪ್ಲಸ್ ಟ್ಯಾಕ್ಸ್ ಫಾರ್ ಅನ್ಲಿಮಿಟೆಡ್ ಬಫೆಟ್. ಸೊ ನೀವೇನು ನೋಡ್ತಿದ್ದೀರಾ, ವೆರೈಟಿ ಆಫ್ ಸ್ಟಾರ್ಟರ್ಸ್ ಆ್ಯಂಡ್ ವೆರೈಟಿ ಆಫ್ ಕರೀಸ್ ಮತ್ತು ಬ್ರೆಡ್ಸ್, ನೂಡಲ್ಸ್, ಪಾಸ್ತಾ, ರೈಸ್, ಬಿರಿಯಾನಿ, ತುಂಬ ವೆರೈಟೀಸ್ ಇತ್ತು. ಪಾನಿಪೂರಿ, ಐಸ್ ಕ್ರೀಮ್, ಡೆಸರ್ಟ್ಸ್, ಚಾಟ್ಸ್, ಫ್ರೂಟ್ಸ್, ಡ್ರಿಂಕ್ಸ್. ಸೊ ಎಲ್ಲ ಥರದ ವೆರೈಟಿ ಕೂಡ ಇತ್ತು. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಸ್ವೀಟ್ಸ್ ಆಗಿರಲಿ, ಅವರ ರೆಸಿಪೀಸ್ ಒಂದಕ್ಕಿಂತ ಒಂದು ಸೂಪರ್ ಆಗಿತ್ತು. ಆ್ಯಂಡ್ ಅವರು ಕ್ವಾಲಿಟಿನೂ ಹಾಗೆ ಮೇಂಟೈನ್ ಮಾಡಿದರು, ಕ್ಲೀನ್ಲಿನೆಸ್ನೂ ಹಾಗೆ ಮೇಂಟೈನ್ ಮಾಡಿದರು. ಸ್ಪೆಷಲ್ ನನಗನ್ಸಿದ್ದು ಐಸ್ ಕ್ರೀಮ್ ಕೂಡ ಅನ್ಲಿಮಿಟೆಡ್ ಇತ್ತು.
ನನ್ನ ಮಗಂಗೊಂದು ಚೇರ್ ಕೊಟ್ಬಿಟ್ಟಿದ್ರು. ಸೊ ಅವನಂತೂ ಸಖತ್ ಎಂಜಾಯ್ ಮಾಡ್ದ. ಆ ಕಡೆ ಈ ಕಡೆ ಬಂದಿರೋರಿಗೆಲ್ಲ ಮಾತಾಡ್ಸ್ಕೋತಾ ಅವನು ಎಂಜಾಯ್ ಮಾಡ್ತಿದ್ದ ಅಂದರೆ ನಾವು ಫುಲ್ ಎಂಜಾಯ್ ಮಾಡ್ತಿದ್ವಿ ಅಂತಲೇ ಅರ್ಥ. ಬಿಕಾಸ್ ಅವ್ನ ಮೂಡ್ ಹಾಳಾಯಿತು ಅಂದರೆ ಪಾರ್ಟಿ ಅಲ್ಲಿಗೆ ಖತಮ್ ಹೋಗಯ್ಯ. ಸೊ ಅವನು ಎಂಜಾಯ್ ಮಾಡ್ತಿದ್ದ, ನಾವು ಖುಷಿ. ತುಂಬ ಚೆನ್ನಾಗಿತ್ತು. ನಿಮ್ಗೇನಾದರೂ ಈ 1947 ಬಗ್ಗೆ ಮೋರ್ ಇನ್ಫಾರ್ಮೇಷನ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ಅದರದ್ದೇ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಇದಾಗಿತ್ತು ನಮ್ಮ ಬರ್ಡೇ ವ್ಲಾಗ್. ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಆ್ಯಸ್ ಯೂಶುವಲ್ ನನ್ನ ಬರ್ಡೇ ಈ ಸಲ ಕೂಡ ನನಗೆ ತುಂಬ ಸ್ಪೆಷಲ್ ಅನ್ನಿಸ್ತು. ಬಿಕಾಸ್ ಆಫ್ ಮೈ ಸ್ಟೂಡೆಂಟ್ಸ್, ಮೈ ಹಸ್ಬೆಂಡ್, ಮೈ ಫಾದರ್ ಆ್ಯಂಡ್ ಮೈ ಫ್ಯಾಮಿಲಿ, ಎಸ್ಪೆಷಲಿ ನನ್ನ ಮಗ. ಸೊ ಎಲ್ಲರೂ ಸೇರಿ ನನ್ನ ಬರ್ಡೇನ ತುಂಬ ಸ್ಪೆಷಲ್ ಮಾಡಿದ್ರು. ಸೊ ಇದಾಗಿತ್ತು ನನ್ನ ಬರ್ಡೇ ವ್ಲಾಗ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.